ಶಿವ ಅನ್ನೋದು ಕೂಡ ನಾವು ತಯಾರಿಲ್ಲ. ಗುಬ್ಬಿಗಳು ಶಿವ ಅಂತಾವ, ಕಲ್ಲು ಕಡೆ ಶಿವ ಅಂತೈತಿ. ನಾವು ಹಚ್ಚುವ ವಿಭೂತಿ, ನೀವು ವಿಭೂತಿ ಹಚ್ಚುವಂದಿರ್ತೀರ, ಹೌದಾ? ವಿಭೂತಿ ಮನ್ಯಾಗ ಅದಾವ, ಅದು ಕೂಡ ಶಿವ ಅಂತ ನುಡಿತೈತಿ. ಹೆಂಗ್ ನುಡಿತೈತ್ರಿ ಅನ್ಬೋದು ನೀವು. ಬೇಕಾದ್ರೆ ಅದ್ರ ವಿಭೂತಿ ಏನ್ ಮಾಡ್ರಿ, ಒಂದಿಷ್ಟು ಕಿವಿ ಹಿಡ್ಕೊಂಡು ಹಿಂಗ ತಿಕ್ಕ್ರಿ. ಹಿಂಗಲ್ಲ, ಹಿಂಗ ತಿಕ್ಕಬೇಕು. ಯಾಕಂದ್ರೆ ಇದನ್ನ ಪುಟ್ಟಯ್ಯಜ್ಜರ ಎಲ್ಲಾದ್ರೂ ಹೋದ್ರು ಅಂತಂದ್ರ ಅವ್ರ ಹನಿಮ್ಯಾಗ ವಿಭೂತಿ ಇರ್ತಿತ್ತು. ಪುಟ್ಟಯ್ಯಜ್ಜರ ಹನಿಮ್ಯಾಗ ವಿಭೂತಿ ಇದ್ರು, ಅವ್ರ ಗಾಡಿ ಹತ್ತಿ ಇಳಿಬೇಕಾಗಿತ್ತು ಅಂದ್ರೆ ಒಂದು ಸಣ್ಣ ಡಿಬ್ಬ್ಯಾಗ ಕ್ರಿಯಾ ಭಸ್ಮ ಇಟ್ಕೊಂಡಿರ್ತಿದ್ರು. ವಿಭೂತಿ ಇದ್ರು ಏನ್ ಮಾಡ್ತಿದ್ರು, ಮತ್ತೆ ವಿಭೂತಿ ಹಚ್ತಿದ್ರು. ಯಾರ ಶಿಷ್ಯರ ಗುರುಗಳ ಐತಿ ಬಿಡ್ರಿ, ಇಲ್ಲಿ ಬಿಡ ಮತ್ತೆ ಹಚ್ಚಿದ್ರೆ ಏನಾಗತ್ತ ಅಂತಿದ್ರಂತ. ಅದನ್ನ ಏನ್ ಮಾಡ್ತಿದ್ರು, ಹಿಂಗೆ ಕಿವಿ ಹಿಡಿದು ತಿಕ್ತಿದ್ರು ಅವ್ರು. ಯಾಕ್ರ ಗುರುಗಳು ಹಂಗ ಕಿವಿ ಅಂತೆಲ್ಲ ತಿಕ್ತಿರಿ ಅಂದಾಗ ಅಂತಿದ್ರತ್ತ, ಯಪ್ಪ ನಾಟ ಶಿವ ಅನ್ನೋದಲ್ಲ, ವಿಭೂತಿ ಕೂಡ ಶಿವ ಶಿವ ಅಂತತಿ, ಅದನ್ನ ಕೇಳಾಕ ಒಂದು ಚಂದು, ಅದಕ್ಕೆ ಅದನ್ನ ಹಗಲೇನ ತಿಕ್ ಹಚ್ತೀನಿ ಅಂತಿದ್ರಂತ ಪುಟ್ಟಯ್ಯಜ್ಜ. ಅಂದ್ರ ವಿಭೂತಿ ಸಲಕ್ಕೆ ಏನನ್ನತ್ತ, ಶಿವ 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 ಅನ್ನತ್ತ. ಅದು ಶಿವ ಮಂತ್ರಕ್ಕಿರ್ತಕ್ಕಂಥ ಶಕ್ತಿನ ಹಂತದ್ದು. ಅದಕ್ಕೆ ನಾವು ಒಂದಿಷ್ಟು ಶಿವ ಮಂತ್ರವನ್ನ ಪಠನೆ ಮಾಡಬೇಕು, ಜಪವನ್ನ ಮಾಡಬೇಕು. ಇಲ್ಲಿ ಹಂದ್ಯಾಳ ಅಂತಕ್ಕಂಥ ಒಂದು ಗ್ರಾಮ ಬರ್ತದೆ. ಆ ಹಂದ್ಯಾಳದೊಳಗ ಒಂದು ಕುಟುಂಬದೊಳಗ ನೀಲಮ್ಮ ತಾಯಿಗೆ ಇಬ್ಬರು ಗಂಡು ಮಕ್ಕಳು ಜನಿಸ್ತಾರೆ. ಮೊದಲನೇದವ್ ಬಹಳ ಶಾನ್ಯ, ಅದರ ಎರಡನೇ ಮಗ ಹುಟ್ಟಿದವಂಗ ಸಿದ್ಧ ಅಂತ ಹೆಸರಿಟ್ಟಿರ್ತಾರೆ. ಅವ ಹುಟ್ಟಿನಿಂದನ ಏನೋ ಗೊತ್ತಿಲ್ಲ, ಒಂದಿಷ್ಟು ನಾವೇನು ಮಬ್ಬು ಅಂತೀವಿ, ಪೆದ್ದ ಅಂತೀವಲ್ಲ, ಹಂಗ ಒಂದ್ ಕಡೆ ಸುಮ್ಮ ಹೋಗಿ ಕುಂದಿರ್ತಿದ್ದ. ಯಾವ ಕೆಲಸ ಮಾಡ್ತಿದ್ದಿಲ್ಲ. ಸರಿಯಾದ ಟೈಮಿಗೆ ಊಟ, ಅದು ಕರೆದ್ರೆ ಊಟ ಮಾಡೋದಿಲ್ಲ ಅಂದ್ರೆ ಅಲ್ಲೇ ಕುಂದ್ರೋದು, ಸುಮ್ಮ ಕುಂದ್ರೋದು, ಒಂದು ಮಾತಾಡಂಗಿಲ್ಲ. ಒಮ್ಮೆ ಒಂದು ಮಾತಾಡಿದ್ದಿಲ್ಲ. ಆದ್ರೆ ಮೊದಲನೇದವ ಬಹಳ ಹುಷಾರ. ಒಂದಿಷ್ಟು ಮನಿ ಕೆಲಸ ಮುಂದೆ ಬೆಳೀತಾ 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 ಮನಿ ಜವಾಬ್ದಾರಿಯನ್ನು ಹೊತ್ತುಕೊಂಡ. ಹೊಲಕ್ಕೆ ಹೋಗೋದು, ಹೊಲದೊಳಗೆ ಕೆಲಸ ಮಾಡೋದು, ಇಂಥದೆಲ್ಲ ಮಾಡಕತ್ತ. ಆದ್ರೆ ಇವ ಸಿದ್ಧ ಏನೂ ಇಲ್ಲ. ಒಂದು ಉಣ್ಣೋದೈತಿ, ಹೋಗಿ ಒಂದು ಮೂಲ್ಯಾಗ ಕುಂದ್ರೋದು, ಸುಮ್ಮ ಕುಂದ್ರೋದು. ಮೂಲಿ ಇಲ್ಲಿ ಅಂದ್ರೆ ಯಾವ್ದಾರು ಒಂದು ಗುಡಿಯಾಗ ಹೋಗೋದು, ಸುಮ್ಮ ಕುಂದ್ರೋದು. ಏನು ಮುಂಜಾನೆಯಿಂದ ಸಂಜೆ ತನಕ ಏನೂ ಕೆಲಸ ಇಲ್ಲ, ಒಟ್ಟು ಒಂದ್ ಕಡೆ ಹೋಗಿ ಸುಮ್ಮ ಕುಂತು ಬಿಡ್ತೀವಿ. ಇದನ್ನ ನೋಡಿ 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 ಮತ್ತೆ ಅಣ್ಣಗ ಬೇಸರ ಆಗಿಬಿಡ್ತೀವಿ. ಒಬ್ರ ದುಡಿಬೇಕಲ್ಲ ಮನೆಯೊಳಗ. ಒಂದ್ ದಿವ್ಸ ಹೊಲದೊಳಗ ಜೋಳದ ರಾಶಿ ಮಾಡಿರ್ತಾರ. ಆ ಜೋಳದ ರಾಶಿ ಮಾಡಿ, ಆ ಜೋಳ ರಾಶಿ ಆದ್ಮ್ಯಾಗ ಏನ್ ಮಾಡ್ತಿದ್ರು, ಆಗೆಲ್ಲ ಹಗೆದೊಳಗೆ ಹಾಕ್ತಿದ್ರು, ಹೊಲದೊಳಗೆ ಹಗೆ ಅಂತ ಮಾಡ್ತಿದ್ರು. ಈಗೆಲ್ಲ ನಮಗೆ ಹಗೆ ನೋಡಾಕ ಸಿಗಂಗಿಲ್ಲ. ಅವು ಇಲ್ಲ ಹಗೆಗಳು. ಹಗೆ ಅಂತ ಮಾಡ್ತಿದ್ರು. ಹಗೆದೊಳಗೇನೋ ಆ ಜೋಳಗಳನ್ನ ಇಡ್ತಿದ್ರು. ರಾಶಿ ಆದ್ಮ್ಯಾಗ ತುಂಬುದು. ಹಂಗ ಹೊಲದೊಳಗ ರಾಶಿ ಮಾಡಿರ್ತಾನ. ರಾಶಿ ತುಂಬಾಕತ್ತಿವ ಅಣ್ಣ ಹೋಗ್ತಿರ್ತಾನ. ಹೋಗೋ ಮುಂದ ತಾಯಿ ನೀಲಮ್ಮ ತಾಯಿ ಅಂತಾಳ, ಸಿದ್ಧ ಮೂಲ್ಯಾಗ ಕುಂತಿರ್ತಾನ. ಅಲ್ಲಿ ಸಿದ್ಧ, ಮುಂಜಾನೆಯಿಂದ ಸುಮ್ಮ ಕುಂದಿರ್ತೀಯಲ್ಲಪ್ಪ, ಒಂದಿಷ್ಟು ನಿಮ್ಮ ಅಣ್ಣ ಹೊಲಕ್ಕೆ ಹೋಗ್ತಾನಲ್ಲ, ಅವನ ಜೋಳ ನೀನು ಕೈಯೊಳಗೆ ಏನಾರ ಸ್ವಲ್ಪ ಕೆಲಸ ಮಾಡಪ್ಪ. ಅವ ಹಗೆದಾಗ ಜೋಳ ತುಂಬ್ತಾನ, ನೀ ಸ್ವಲ್ಪ ಅವನ ಇಳ್ಕೋ, ಇಲ್ಲಾಂದ್ರೆ ಏನಾರ ತುಂಬಿಕೊಡು, ಹೋಗಿ ಅದಕ್ಕೆ ಕುಂದಿರ್ತಿ, ಹೊಲಕ್ಕೆ ಹೋಗು ಅಂದ್ಲು. ಅಣ್ಣ ಮುಂದೆ ಹೋದ. ಕೆಲವು ಸಮಯ ಆದ್ಮ್ಯಾಗ ಸಿದ್ಧನು ಕೂಡ ಏನು ಅವು ಹೇಳ್ಯಾಳ ಅಂತ ಹೋದ ಸುಮ್ಮ. ಅಣ್ಣಗೇನಾಗ್ಬಿಟ್ಟಿತ್ತು, ಇವನ್ನ ನೋಡಿ 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 ಬೇಸರ ಆಗಿಬಿಟ್ಟಿತ್ತು. ಸುಮ್ಮ ಕುಂದಿರ್ತೈತಿ, ಏನೂ ಕೆಲಸ ಮಾಡಂಗಿಲ್ಲ. ಇವ್ ಇದ್ರು ಅಷ್ಟ, ಬಿಟ್ರು ಅನ್ನೂ ಅಷ್ಟ ಅವನ ಮನಸ್ಸಿನೊಳಗೆ ಬಂದ್ಬಿಟ್ಟಿತ್ತು ಅಣ್ಣಗ. ಇವ ಹೊಲಕ್ಕೆ ಹೋದ, ಹಗೆದಾಗ ಜೋಳ ತುಂಬಾಕತ್ರು. ಇಬ್ರು ಕೂಡ ತುಂಬಿದ್ರ ಜೋಳ. ಇವ ಹೆಂಗ್ ಮಾಡ್ತಾನ ಹಂಗ ತುಂಬಿದ. ತುಂಬಿ ಅಣ್ಣನ ತಲೆಯಾಗ ನೋಡ್ರಿ ಹೆಂಗೆ ಯಾವಾಗ ಯಾರ್ಯಾರಿಗೆ ದುರ್ಬುದ್ಧಿ ಬರ್ತಾವ ಗೊತ್ತಾಗಲ್ಲ. ಇವ ಇದ್ರು ಅಷ್ಟ, ಬಿಟ್ರು ಅಷ್ಟ. ನಮ್ಮ ಅವ್ಗಂತೂ ಇವಾಗ ಮಾಡಿ ಹಾಕಿ ಹಾಕಿ ಸಾಕಾಗೈತಿ. ಇದಕ್ಕೆ ದಿನ ಊಟಕ್ಕೆ ಬಾ ಅಂತ ಕರಿಬೇಕು, ನೀರು ಕುಡಿ ಅಂತ ಕರಿಬೇಕು, ಜಳಕ ಮಾಡಂತ ಕರಿಬೇಕು. ಮತ್ತೇನೋ ಎಲ್ಲರ ಗುಡಿಗೆ ಹೋಗಿ ಕೂತಂದ್ರೆ ಸರಿಯಾಗಿ ಮನೆಗೆ ಬರಂಗಿಲ್ಲ, ಅವನು ಹೋಗಿ ಕರ್ಕೊಂಬರ್ಬೇಕು. ಇವನು ನೋಡೋದ ನಮ್ಮ ಕೆಲಸ ಆಗೈತಿ ಅಂತ ಅಣ್ಣ ಏನ್ ಮಾಡಿದ ಅಂತಂದ್ರೆ, ಏನು ಹಗೆದಾಗ ಜೋಳ ಹಾಕಾಕ ತಮ್ಮನ ಇಳಿಸಿದ್ದ ಸಿದ್ದನ್ನ ಇಳಿಸಿ ಎಲ್ಲ ಇಳಿಸಿ ಮ್ಯಾಗ ಎತ್ಕೋಬೇಕಲ್ಲ. ಆಗ ಏನ್ ಮಾಡಿದ ಅಂತಂದ್ರ, ವಿಚಾರ ಬಂತು, ಇವ ಇದ್ರು ಅಷ್ಟ ಬಿಟ್ರು ಅಷ್ಟ ಏನ್ ಮಾಡಿದ, ಹಗೆದಿಂದ ಮ್ಯಾಗ ಎತ್ಕೊಳ್ಳಿಲ್ಲ, ಬಡ ಬಡ ಹಗೆ ಮ್ಯಾಗ ಮುಚ್ಚ ಅದ್ರ ಮ್ಯಾಗ ಮಣ್ಣು ಹೋಗೋದು ಬಂದ್ಬಿಟ್ಟ. ಇವ ಇದ್ರು ಅಷ್ಟ ಬಿಟ್ರು ಅಷ್ಟ ಹಗೆದೊಳಗೆ ಹಾಕಿ ಮಣ್ಣು ಹೋಗೋದ ಬಂದ್ಬಿಟ್ಟ. ಮನಿಗೆ ಬರ್ತಾಳ ಅವ್ವ ನೀಲಮ್ಮ, ಕೇಳ್ತಾಳ, ಯಾಕೆ ಹೋತಮ್ಮ ಒಬ್ಬನ ಬಂದೆಲ್ಲ, ನಿಮ್ ತಮ್ಮ ಎಲ್ಲದಾನೆ ಸಿದ್ಧ, ಮತ್ ನಿನ್ ಜೋಡಿನ ಕಳಿಸಿದ್ನಲ್ಲ ಹೊಲಕ್ಕ ಅಂದ್ಲ ಅವ್ವ. ಏನವ್ವ ಗೊತ್ತಿಲ್ಲ ನನಗೆ, ನನ್ನ ಜೋಡು ಬಂದಿಲ್ಲ ಅಂದ. ತಮ್ಮ ಊಟದ ಟೈಮ್ ಆಗೈತಿ, ಊಟದ ಸಮಯ ಆಗೈತಿ, ಎಲ್ಲದ ನೋಡಪ್ಪ ಕರ್ಕೊಂಬ. ಇಲ್ಲೇ ಎಲ್ಲರೂ ಇರ್ತಾರ, ಹೊಟ್ಟೆ ಸದರ ಬರ್ತಾನ ಅಂತ ಸುಮ್ ಹೋದಿವ. ಮತ್ತೆ ಹೆತ್ತ ಕರಳಲ್ಲ, ಕೇಳಲಿಲ್ಲ. ಹುಡುಕ್ತಾಳ ಯಾ ಗುಡಿ ಎಲ್ಲರ ಗುಡಿ ನೋಡ್ತಾಳ. ಎಲ್ಲಾ ಗುಡಿ ಹುಡುಕಿ ಬಂದ್ರು ಕೂಡ ಸಿದ್ಧ ಎಲ್ಲಿ ಕಾಣಲಿಲ್ಲ.
ಗಂಡಗ ಮಗಗ ಹೇಳ್ತಾಳ, ನೋಡ್ರಿ ಓಪ ಮುಂಜಾನೆಯಿಂದ ಸಿದ್ಧ ಬಂದೇ ಇಲ್ಲ, ಎಲ್ಲಿ ಹೋಗ್ಯಾನ ನೋಡ್ರಿ, ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ, ಎಲ್ಲರೂ ಕುಂತ ನೋಡ್ರಿ, ನನಗೆ ಹುಡುಕ್ಯಾರ ಸಾಕಾಗೈತಿ, ಹುಡುಕ್ರಿ ಹುಡುಕ್ರಿ ಅಂದ್ಲ. ಅವ ಏನು ಹೇಳಲೇ ಇಲ್ಲ. ಬರ್ತಾನೆ ಬಿಡ್ವೆ ಅಂದ. ಅದರ ತಾಯಿ ಕರಳು ಕೇಳಂಗಿಲ್ಲ. ಹೆತ್ತವರಿಗೆ ಹೆಗ್ನದ್ರು ಅದು ಮುದ್ದ ಅಂತ. ಅವ ಕೆಲಸ ಮಾಡ್ಲಿ, ಕೆಲಸ ಮಾಡದೇ ಇರ್ಲಿ, ಅವ ದುಡಿಲಿ, ದುಡಿದೇ ಇರಲಿ, ಆ ಹೆತ್ತ ಕರುಳು ಅನ್ನೋದೈತ್ಲ, ಆ ಕರುಳಿಗೆ ಬಹಳ ಕಿಮ್ಮತ್ ಐತ್ರಿ. ಮಹಾಭಾರತದೊಳಗೆ ಒಂದು ಘಟನೆ ನೆನಪಿರ್ಬೋದು ನಿಮಗೆ, ಕರುಳಿಗೆ ಎಷ್ಟು ಬೆಲೆಯನ್ನು ಕೊಡ್ತಾರ ಅಂತ. ಕುಂತಿ ಕರ್ಣನನ್ನ ಹಡದು ಬಿಟ್ಟಿರ್ತಾಳ ನದಿಯೊಳಗ. ಬಿಟ್ಟು ಎಷ್ಟೋ ವರ್ಷಗಳಾದ್ಮೇಲೆ ಮೊದಲ ಸಾರಿ ಕರ್ಣನನ್ನ ನೋಡ್ತಾಳ. ಆ ಕರ್ಣನ ನೋಡಿದಾಗ ಕರ್ಣ ಮಗ ಅನ್ನೋದು ಗೊತ್ತಿಲ್ಲ ಆಕಿಗೆ. ಆದ್ರೆ ಕರ್ಣ ಮುಂದೆ ನಿಂತಾನ. ಮುಂದೆ ನಿಂತಿರ್ತಕ್ಕಂಥ ಸಂದರ್ಭದೊಳಗೆ ಆಕಿಗೆ ಹೊಟ್ಯಾಗ ಒಂಥರ ಸಂಕಟ ಆಗ್ತಿರ್ತಂತ. ಅವ್ನು ನೋಡೋಣ, ಕರ್ಣನ್ ನೋಡೋಣ. ಅದಕ್ಕೆ ಹೇಳ್ತಾರ, ಕಣ್ಣರಿಯದಿದ್ದರು ಕರುಳರಿಯದೆ. ಕಣ್ಣಿಗೆ ಯಾರನ್ನೋದು ಗೊತ್ತಾಗಂಗಿಲ್ಲ, ಆದ್ರೆ ಕರುಳು ಅನ್ನೋದೈತ್ಲ, ಅದಕ್ಕೆ ನಮಗ ಕರುಳು ಬಳ್ಳಿ ಅಂತ ಕರೀತಾರ. ಅದಕ್ಕೆ ತಾಯಿ ಕರುಳು, ಗಂಡ ಕರುಳು ಅಂತ ಅನ್ಲಿಲ್ಲ, ನಮಗ ತಾಯಿ ಕರುಳು ಅಂತ. ಹಂಗ ತಾಯಿಗೆ ಮಗ ಅವ ಪೆದ್ದಿದ್ರು ಕೂಡ ಮಗನ ಹುಡುಕಾಕತ್ಲು, ಎಲ್ಲಿ ಕೂಡ ಸಿದ್ಧ ಸಿಗ್ಲೇ ಇಲ್ಲ. ರಾತ್ರಿ ಇಡೀ ಹುಡುಕಿದ್ರು, ಬೆಳಿಗ್ಗೆ ಆದ್ರೂ ತಾಯಿ ಮಗ ಉಂಡಿಲ್ಲ, ಒಂದು ತುತ್ತು ಕೂಡ ಊಟ ಮಾಡಿದ್ದಲ್ಲ, ನೀರು ಕುಡಿದಿದ್ದಿಲ್ಲ, ಗೊಳೋ ಅಂತ ಅಳಾಕತ್ತು ಬಿಟ್ಲು. ಸಿದ್ಧ ಎಲ್ಲಿ ಹೋದೆವು? ಹುಡುಕ್ರು ಸಿದ್ಧನ ಕರ್ಕೊಂಬರ್ರಿ ಅಂತ ಊಟ ಬಿಟ್ಟು ಯಾವಾಗ ಕೂತ್ಲು, ಆಗ ಅಣ್ಣನ ತಲೆಯಾಗ ಅನ್ನತತಿ, ಹೆಂಗಾದ್ರು ಅವನು ಹಾಕಿ ಬಂದಿನಿ, ಇಷ್ಟೊತ್ತನ ಗೊಡದ ಸತ್ ಹೋಗಿರ್ತಾನ, ಈಗ ಹೇಳಿಬಿಟ್ರ ಆತು ಅಂತಂದ. ಯವ್ವ ನಂದ ತಪ್ಪಾಗೈತಿ, ಸಿದ್ಧನ್ನ ಅವ ಇದ್ರು ಅಟ್ಟ ಬಿಟ್ರು ಆತ, ನಿನಗ ಬಾಳ ಕಷ್ಟ ಆಗ್ತಾನೆ, ಯಾಕೆ ನೀ ದಿನ ಅವನು ಊಟಕ್ಕೆ ಕರಿಬೇಕು, ಸ್ನಾನ ಮಾಡಿಸ್ಬೇಕು, ನೀರು ಕುಡಿಸ್ಬೇಕು, ಎಲ್ಲರ ಮೂಲ್ಯ ಕೂತ ಅವ್ನು ಕರ್ಕೊಂಬರ್ಬೇಕು. ಅದಕ್ಕೆ ಅವನ ಮ್ಯಾಗ ಸಿಟ್ಟಿಗೆ ಅವ ಇದ್ರು ಅಷ್ಟ ಬಿಟ್ರು ಅಷ್ಟ ಅಂತ ಹಗೆಯದೊಳಗ ಮುಚ್ಚಿ ಬಂದು ಬಿಟ್ಟಿನಿ. ಯಾವಾಗ ಹಗೆಯದೊಳಗ ಮುಚ್ಚಿ ಬಂದನು ಅಂದ್ಲು, ತಾಯಿ ಕರಳು ತಡಿಲಿಲ್ಲ. ಸಿದ್ಧ ಎಲ್ಲದಿಯೋ ಅಂತ ಓಡಿ ಹೋಗ್ತಾಳ ಹೊಲಕ್ಕ. ನೀ ಓಡು ಅಂತ ಎಲ್ಲಾರು ಓಡಾಕತ್ರು. ಓಡ್ತಾರ ಹಗೆ ಹೊಲದೊಳಗ, ಹಗೆ ತೆಗಿತಾರ. ಹಗೆ ತೆಗದ್ರು. ಹಗೆ ತೆಗದ ಒಳಗ ನೋಡ್ತಾರ, ಏನು ಸಿದ್ಧ ಮುಂಜಾನೆ ಕೂತಿರ್ತಾನ. ಸಿದ್ಧ ಒಂದು ದಿವಸ ಪೂರ್ತಿ, ಒಂದು ರಾತ್ರಿ ಕಳೆದಿರ್ತದೆ, ಒಳಗ ಸಿದ್ಧ ಕುಂತಿರ್ತಾನ. ಸಿದ್ಧ ಕುಂತ ಹಂಗ ಕುಂತಿರಂಗಲ್ಲ, ತಪಸ್ಸನ್ನ ಮಾಡ್ಕೋತ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಕೂತಿರ್ತಾನ. ಅವನ ಬಾಯಾಗ ಶಿವ 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 ಅಂತ ನುಡಿತಿರ್ತೈತಿ. ಆ ಹಗೆ ತೆಗಿಯು ಮುಂದ ಕಿವಿ ಕೊಟ್ಟು ಕೇಳ್ತಾರಂತ, ಒಳಗ ಶಿವ ಶಿವ ಅನ್ನೋ ಶಬ್ದ ಕೇಳ್ತಿರ್ತೈತಿ. ಒಟ್ಟು ಹಗೆ ತೆಗಿತಾರ. ಹಗೆ ತೆಗದ ಮೇಲೆ ಅವನು ಎತ್ತಬೇಕು ಅಂತ ಎತ್ತಗೊಂಡ್ರ ಕೇವಲ ಒಳಗ ಸಿದ್ಧ ಮಾತ್ರ ಶಿವ ಶಿವ ಅಂತಿರ್ಲಿಲ್ಲ, ಸಿದ್ಧನ ಜೋಡೆ ಕುಳಿತಿರ್ತಕ್ಕಂಥ, ಸಿದ್ಧನ ಜೋಡೆ ಇದ್ದಿರ್ತಕ್ಕಂಥ ಹಗೆದೊಳಗ ಪ್ರತಿಯೊಂದು ಜೋಳದ ಕಾಳು ಕೂಡ ಶಿವ 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 ಅಂತಿದ್ದು ಅಂತ. ಅವ ಬೇರೆ ಯಾರು ಅಲ್ಲ, ಅವರೇ ಇವತ್ತಿನ ಜಡೇ ಸಿದ್ದೇಶ್ವರ ಸ್ವಾಮಿಗಳು ಆಗಿ ಹೋದ್ರು, ಜಡೇ ತಾತನವರಾಗಿ ಹೋದ್ರು. ಕಾರಣ ಶಿವ ಮಂತ್ರ. ಅದಕ್ಕ ಮಂತ್ರ ಅಂತಕ್ಕಂಥದ್ರೊಳಗ ಅಷ್ಟೊಂದು ಶಕ್ತಿ ಐತಿ. ಒಂದ ಜ್ವಾಳದ ಕಾಳು ಕೂಡ ಶಿವ ಶಿವ ಅಂತ ಐತಿ. ಅದಕ್ಕೆ ನಾವು ಕೂಡ ಶಿವ 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 ಅಂದ್ರ ಮಕ್ಕಳೋಗ ಶಿವ, ಏಳಾಗ ಶಿವ. ಯಾಕಮ್ಮ ಈ ಜನ್ಮ ಕೊಟ್ಟಿದ್ದ ಅವ ಒಂದಿಷ್ಟು ಅವನ ನಾಮಸ್ಮರಣೆ ಮಾಡ್ಕೋಬೇಕು ಮಕ್ಕಳ ಮುಂದೆ. ಯಪ್ಪ, ಇವತ್ತಿನ ಒಂದು ಜನ್ಮವನ್ನ, ಇವತ್ತಿನ ಒಂದು ದಿವಸವನ್ನ ಸಂಪೂರ್ಣವಾಗಿ ನಾನು ಕಳಿಯೋಂಗ್ ಮಾಡಿದಪ್ಪ. ಎದ್ರ ಮುಂಜಾನೆ ನಿನ್ನ ಆಶೀರ್ವಾದ, ಇಲ್ಲ ಅಂದ್ರ ನಿನ್ನ ನಾಮಸ್ಮರಣೆಯೊಳಗ ನಾ ಹೋಗ್ಲಿ ಅಂತ ರಾತ್ರಿ ಮಕ್ಕಳೋಗಿ ಏನ್ ಮಾಡ್ಬೇಕು? ಶಿವ ಅಂದ ಮಕ್ಕೋಬೇಕು. ನಾವು ರಾತ್ರಿ ಮಕ್ಕಳ ಮುಂದೆ ಶಿವ ಅನ್ನಂಗಿಲ್ಲ. ಏನಂತೀವಿ? ನಮಗ ರಾತ್ರಿ ಮಕ್ಕಳು ಮುಂದೆ ನಾವು ಏನ್ ನೋಡಿರ್ತೀವಿ ಅದ ಏನು ಟ್ಯಾಬ್ಲೆಟ್, ಗುಳಿಗಿ ತಗೊಂಡ್ ಗುಳಿಗಿನ ಯಾಕ ಮಕ್ಕೋಬೇಕಾದ್ರೂ ಗುಳಿಗಿ ಬೇಕು, ಏಳಬೇಕಾದ್ರೂ ಗುಳಿಗಿ ಬೇಕು ನಮಗ. ಆಗ ಶಿವ ಅಂತ ಮಕ್ಕೋತಿದ್ರು, ಶಿವ ಅಂತ ಹೇಳ್ತಿದ್ರ. ಈಗ ಗುಳಿಗಿ ಅಂತ ಮಕ್ಕೋತೀವಿ, ಗುಳಿಗಿ ಅಂತನ ಹೇಳ್ತೀವಿ. ಯಾಕ ಅವಿರ್ಲಿಕ್ಕಂದ್ರ ಇಲ್ಲ ಅಲ್ಲ. ಕಾರಣ ನಮ್ಮ ಜನ್ಮವನ್ನ ನಾವ ಹಾಳು ಮಾಡ್ಕೊಳಕತ್ತೀವಿ. ಅದ್ರ ಮಂತ್ರದೊಳಗಿರ್ತಕ್ಕಂಥ ಶಕ್ತಿಯನ್ನು ತಿಳ್ಕೊಳ್ಳೋವಲ್ಲಿ ನಾವು. ಒಂದೊಂದು ಮಂತ್ರಕ್ಕೂ ಒಂದೊಂದು ಶಕ್ತಿಗಳದಾವ. ಮಂತ್ರಗಳಿಂದ ಕಲ್ಲನ್ನು ಕೂಡ ಬಂಗಾರ ಮಾಡಬಹುದು, ಮಂತ್ರಗಳಿಂದ ಮನುಷ್ಯನನ್ನು ಕಲ್ಲು ಮಾಡಬಹುದು, ಆ ಕಲ್ಲನ್ನ ಮನುಷ್ಯ ಮಾಡಬಹುದು, ಮಂತ್ರದಿಂದ ಮಳೆಯನ್ನ ತರಿಸಬಹುದು. ಆ ಮಂತ್ರಕ್ಕಿರ್ತಕ್ಕಂಥ ಶಕ್ತಿ ಅದು